ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಅಸಮಾಧಾನ ಸ್ಫೋಟಗೊಂಡಿದೆ. ಇವತ್ತು ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣ ಬೆಳೆಸಲಿದ್ದಾರೆ. ಸಂಪುಟ ಬಿಕ್ಕಟ್ಟು ಒಂದು ಕಡೆ, ಇನ್ನೊಂದು ಕಡೆ ಅದರ ಮುಂದುವರೆದ ಭಾಗ ಖಾತೆ ಹಂಚಿಕೆ. ಈ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಲಾಗುತ್ತೆ. ಹೈಕಮಾಂಡ್ ನಾಯಕರ ಜೊತೆಗೆ ಡಿಕೆ ಶಿವಕುಮಾರ್ ಚರ್ಚೆಯನ್ನು ನಡೆಸುತ್ತಾರೆ. ಸಚಿವ ಸ್ಥಾನ ಹಾಗೆ ಖಾತೆ ಹಂಚಿಕೆಯ ಕುರಿತು ಮಹತ್ವದ ಸಭೆಯದು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇರೋದು. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ. ಸಂಪುಟ ಬಿಕ್ಕಟ್ಟು ಹಾಗೆ ಖಾತೆ ಹಂಚಿಕೆಯ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ವರಿಷ್ಠರ ಜೊತೆಗೆ ಚರ್ಚೆಯನ್ನ ಮಾಡ್ತಾರೆ. ಸಭೆ, ಸಚಿವ ಸ್ಥಾನ ಹಾಗೂ ಖಾತೆ ಹಂಚಿಕೆಯ ಕುರಿತು ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ. ಈಗಾಗಲೇ ಸಂಪುಟ ವಿಸ್ತರಣೆಯಾದ ನಂತರದಲ್ಲಿ ಯಾವ ರೀತಿಯಾಗಿ ಅಸಮಾಧಾನ ಸ್ಫೋಟಗೊಂಡಿದೆ, ಅಸಮಾಧಾನಿತ ಶಾಸಕರು ಯಾವ ರೀತಿಯಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ, ಆ ಎಲ್ಲ ಬೆಳವಣಿಗೆಗಳನ್ನ ಕೂಡ ನೋಡಿದ್ದೀವಿ. ಇನ್ನು ಕೆಲವರು ನಾವು ರಾಜೀನಾಮೆಯನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಹೈಕಮಾಂಡ್ನಿಂದ ಮುಖ್ಯಮಂತ್ರಿಗಳಿಗೆ ಕಟ್ಟುನಿಟ್ಟಿನ ವಾರ್ನಿಂಗ್ ಕೂಡ ನೀಡಲಾಗುತ್ತೆ. ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳು ಕೂಡ ಶಾಸಕರಿಗೆ ಒಂದು ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು. ಈ ರೀತಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳೋದು ತಪ್ಪು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ನಂತರದಲ್ಲಿ ಏನು ರಾಜೀನಾಮೆಯನ್ನ ನೀಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ರು, ಅದೆಲ್ಲವನ್ನ ಕೂಡ ಹಿಂಪಡೆಯುವಂತಹ ಕೆಲಸ ಆಗತ್ತೆ. ಅದಾದ ನಂತರದಲ್ಲಿ ಇದೀಗ ಮಂತ್ರಿಗಿರಿ ಹಂಚಿಕೆಗೆ ಸಂಬಂಧಪಟ್ಟಂತೆಯೂ ಕೂಡ ಜೋರಾದ ಲಾಬಿಯೂ ನಡೀತಾ ಇದೆ. ಬೆಂಬಲಿಗರಿಂದ ಹೋರಾಟಗಳು ಆಗ್ತಾ ಇದೆ. ಇನ್ನೊಂದು ಕಡೆ ಅಸಮಾಧಾನಿತ ಶಾಸಕರ ವಿರುದ್ಧವಾಗಿಯೂ ಕೂಡ ಬೆಂಬಲಿಗರು ಯಾಕೆ ಸಚಿವ ಸ್ಥಾನವನ್ನ ನೀಡಲಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಆಕ್ರೋಶ, ಪ್ರತಿಭಟನೆಗಳನ್ನ ಮಾಡುವಂತ ಕೆಲಸ ಆಗ್ತಾ ಇದೆ. ಇನ್ನೊಂದು ಕಡೆ ವರಿಷ್ಠರಾಗಿರಬಹುದು ಅಥವಾ ಮುಖ್ಯಮಂತ್ರಿಗಳು ಅಸಮಾಧಾನಿತ ಶಾಸಕರನ್ನ ಹೋಗಿ ಭೇಟಿಯಾಗಿ ಅವರನ್ನ ಮನವೊಲಿಸುವಂತಹ ಪ್ರಯತ್ನವೂ ಕೂಡ ಆಗ್ತಾ ಇದೆ. ಈ ಎಲ್ಲದರ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾ ಇದ್ದು ಇವತ್ತು ಇದು ಕೂಡ ಬಹಳಷ್ಟು ಕುತೂಹಲ ಕಾರಣ ಆಗ್ತಾ ಇದೆ. ಈ ಎಲ್ಲ ಅಸಮಾಧಾನಕ್ಕೆ ಯಾವ ರೀತಿಯಾಗಿ ದೆಹಲಿಯಿಂದ ಬಂದ ನಂತರದಲ್ಲಿ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡ್ತಾರೆ ಅಥವಾ ಮಂತ್ರಿಗಿರಿ ಹಂಚಿಕೆಯನ್ನ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಮೊದಲನೆಯ ಹಂತದಲ್ಲಿ ಸಂಪುಟ ವಿಸ್ತರಣೆಯಾದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂಥ ಕೆಲವೊಂದಿಷ್ಟು ಗೊಂದಲಗಳು ಬೊಗಿಲೆದ್ದಿತ್ತು, ಸಾಕಷ್ಟು ಸಮಸ್ಯೆಗಳಾಗಿತ್ತು, ಆಕ್ರೋಶಗಳು ಇದೇ ರೀತಿಯಾಗಿ ವ್ಯಕ್ತವಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಮುಂದಿನ ಸರದಿ ಇದೆ, ಮುಂದಿನ ಸಂಪುಟ ವಿಸ್ತರಣೆಯಲ್ಲಿ ನಿಮಗೆ ಅವಕಾಶವನ್ನ ಕೊಡ್ತೀವಿ ಅನ್ನುವಂಥ ಒಂದು ಆಶ್ವಾಸನೆಯನ್ನ ನೀಡಿದ್ರು, ಭರವಸೆಯನ್ನ ನೀಡಿದ್ರು. ಆದ್ರೆ ಆ ಭರವಸೆಗೆ ತಕ್ಕಂತೆ ಈಗ ಕೆಲವೊಂದಿಷ್ಟು ಜನ ಶಾಸಕರಿಗೆ ಮತ್ತೆ ಅಸಮಾಧಾನ ಉಂಟಾಗಿದೆ. ನಮಗೆ ಸಚಿವ ಸ್ಥಾನವನ್ನ ನೀಡಲಿಲ್ಲ ಅಂತ ಹೇಳಿ. ಇನ್ನೊಂದು ಕಡೆ ಖಾತೆ ಹಂಚಿಕೆ ಅಂತ ಬಂದಾಗ ಕೂಡ ಸದ್ಯ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಇದು ಕಾರಣ ಆಗಿದೆ. ಯಾರಿಗೆ ಯಾವ ಖಾತೆಯನ್ನ ಹಂಚಿಕೆಯನ್ನ ಮಾಡ್ತಾರೆ ಅಂತ ಹೇಳಿ. ಈಗಾಗಲೇ ಕೆಲವೊಂದಿಷ್ಟು ಜನ ನೂತನವಾಗಿ ಆಯ್ಕೆಗೊಂಡಂತ ಸಚಿವರು ಕೂಡ ನಮಗೆ ಇಂಥದ್ದೇ ಸ್ಥಾನ ಬೇಕು ಅನ್ನುವಂಥ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಹಾಗಾಗಿ ವರಿಷ್ಠರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಚರ್ಚೆಯನ್ನ ಮಾಡ್ತಾರೆ, ಚರ್ಚೆಯ ನಂತರದಲ್ಲಿ ಅಂತಿಮವಾಗಿರುವಂತಹ ತೀರ್ಮಾನ ಏನಾಗಿರುತ್ತೆ, ಯಾವಾಗ ಖಾತೆ ಹಂಚಿಕೆ ಅನೌನ್ಸ್ ಆಗತ್ತೆ, ಎಲ್ಲ ವಿಚಾರವೂ ಕೂಡ ಬೆಳಕಿಗೆ ಬರಲಿದೆ.